Hi guys, this is Vinod and I am fitness coach. ಸೊ ಫಸ್ಟ್ ಕ್ವಶನ್ ಎಲ್ಲರೂ ಬಂದು ಕೇಳೋದೇನೆಂದರೆ, ಸರ್ ನಾನು ಜಿಮ್ಗೆ ಹೊಸಬ್ರು, ಫಸ್ಟ್ ಟೈಮ್ ಬರ್ತಾಯಿದ್ದೀನಿ, ವೆಯ್ಟ್ ಲಾಸ್ ಮಾಡಬೇಕು, ಬೇಗನೆ ಒಂದೇ ತಿಂಗಳಲ್ಲಿ 10 kg ಲಾಸ್ ಮಾಡಬೇಕು ಸರ್ ಅಂತ ಕೇಳ್ತಾರೆ. ಸೊ ಅವರಿಗೆಲ್ಲ ನಾನು ಆ್ಯಸ್ ಎ ಫಿಟ್ನೆಸ್ ಟ್ರೈನರಾಗಿ ಹೇಳೋದೇನೆಂದರೆ, ಜಿಮ್ಗೆ ನೀವು ಬರ್ತಿರೋದೇ ಫಸ್ಟ್ ಟೈಮು, ಯಾವ ಎಕ್ವಿಪ್ಮೆಂಟ್ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬೇಕಂತ ಗೊತ್ತಿರಲ್ಲ. ಅಂಥದ್ರಲ್ಲಿ ಟ್ರೈನರ್ಗೆ ನೀವು ಕಂಡೀಷನ್ ಆಗ್ತೀರಾ 1 ಮಂತಲ್ಲಿ 10 kg ಲಾಸ್ ಆಗಬೇಕು ಅಂತ. ಟ್ರೈನರ್ ನಿಮ್ಮ ಬಾಡಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ 2 ವೀಕ್ಸ್ ಅವ್ರು ಬೇಕೇ ಬೇಕು. ನೀವು ಯಾವ ಥರ ಫುಡ್ ತೊಗೊಂಡ್ರೆ ನಿಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅನ್ನೋದು ತಿಳ್ಕೊಬೇಕಾಗುತ್ತೆ ಟ್ರೈನರು. ಸೊ ಅದಕ್ಕೆ ಟೈಮ್ ಹಿಡಿಯುತ್ತೆ. ಫಿಟ್ನೆಸ್ ಫೀಲ್ಡಲ್ಲಿ ಹೆಲ್ತ್ ಜೊತೆ ಆಟಾಡೋದು ಅಷ್ಟೊಂದು ಈಸಿ ಅಲ್ಲ. ನಿಮ್ಮ ಬಾಡಿಯನ್ನು ನೀವು ಅರ್ಥ ಮಾಡ್ಕೊಬೇಕು. ಎಕ್ಸಾಂಪಲ್, ಈಗ ಒಂದು ಸಣ್ಣ ಗಾಯ ಆದರೆ ಮಿನಿಮಮ್ 2 ವೀಕ್ಸ್ ಬೇಕು ವಾಸಿ ಆಗೋಕ್ಕೆ. ಹಾಗೆ ನಿಮ್ಮ ಬಾಡಿ ಇಷ್ಟು ವರ್ಷದಿಂದ ಕ್ಯಾರಿ ಮಾಡ್ಕೊಂಡು ಬಂದು ಒಂದೇ ತಿಂಗಳಲ್ಲಿ 10 kg ಲಾಸ್ ಮಾಡಬೇಕು ಸರ್ ಅಂದರೆ ಅದು ಕಷ್ಟ. ಕೆಲವ್ರ ಬಾಡಿ ಲಾಸ್ ಆಗುತ್ತೆ ನಿಜ, ಅದು ಬಾಡಿ ಟೈಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವ್ರ ಬಾಡಿ ವಾಟ್ರ್ ಬಾಡಿ ಆಗೋದ್ರಿಂದ ಬೇಗ ಇಳಿತಾರೆ, ಮತ್ತು ಸ್ಲೋ ಪ್ರೋಸೆಸ್ ಆಗುತ್ತೆ. ಶಾರ್ಟ್ಕಟ್ಸ್ ವೇಸ್ ಇದೆ. ಫಾರ್ ಎಕ್ಸಾಂಪಲ್, ಅರ್ಬಲ್ ಲೈಫ್ ಬೆಳಗ್ಗೆ ಹೋಗಿದ ತಕ್ಷಣ ಶೇಕ್ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ, ಕುಡಿದ್ಬಿಟ್ಟು ಕುದಿಸ್ಕೊಳೋದು. ನಿಮಗೆ ಸದ್ಯಕ್ಕೆ ಅದರ ರಿಸಲ್ಟ್ ಸಿಗ್ಬೋದು, ಬಟ್ ಫ್ಯೂಚರಲ್ಲಿ ನೀವು ಏನು ಖರ್ಚು ಮಾಡಿರ್ತೀರೋ ಅದರ ಡಬಲ್ ನೀವು ಹಾಸ್ಪಿಟ್ಲಿಗೆ ಕಟ್ಟಬೇಕಾಗುತ್ತೆ. ಇಲ್ಲಿ ನೀವು ಬೆವರು ಸುರಿಸಿ ವರ್ಕೌಟ್ ಮಾಡಿ ಹೆಲ್ತಿಯಾಗಿರ್ತೀರ, ಅಲ್ಲಿ ನೀವು ಒಂದು ಟ್ಯಾಬ್ಲೆಟಿಂದ ತಗೊಂಡು ಶೇಕ್ ತಗೊಂಡು ಕೂತ್ಕೊಂಡು ಬರೋದು ಅದು ಹೆಲ್ತಿಗೆ ಒಳ್ಳೆಯದಲ್ಲ. ವೆಯ್ಟ್ ಲಾಸ್ ಮಾಡೋದು ಅವರಿಗೆಲ್ಲ ಟೈಮ್ ತಗೊಳುತ್ತೆ, ಟೈಮ್ ಹಿಡಿಯುತ್ತೆ ಎಲ್ಲದಕ್ಕೂ. ಹೆಲ್ತ್ ವೇಯಲ್ಲಿ ಹೋಗಿ ವೆಯ್ಟ್ ಲಾಸ್ ಮಾಡಿ ಹಾಸ್ಪಿಟ್ಲಿಗೆ ಹೋಗೋದು ಕಡಿಮೆ ಆಗಿರುತ್ತೆ. ಈ ಸಮ್ಮರಲ್ಲಿ ಇಂಟೆನ್ಸ್ ವರ್ಕೌಟ್ ಕಡಿಮೆ ಮಾಡಿ. ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಜಾಸ್ತಿ ಮಾಡಿದ್ರೆ. ಆಮೇಲೆ ಸರಿಯಾಗಿ ನೀರು ಕುಡ್ದಿಲ್ಲ ಅಂದ್ರೂ ಬಾಡಿ ಡಿಹೈಡ್ರೇಟ್ ಆಗುತ್ತೆ, ತುಂಬಾ ಚಾನ್ಸಸ್ ಇರುತ್ತೆ. ಸೊ ಬಿಗಿನರ್ಸ್ ಓವರಾಗಿ ನೀವು ಡ್ರಿಂಕಿಂಗ್ ವಾಟರ್ ತೆಗೆದುಕೊಳ್ಬೇಡಿ. ಯಾರೋ ಗೊತ್ತಿಲ್ವೋ ಟ್ರೈನರ್ಸ್ ನಿಮ್ಗೆ ಸಜೆಸ್ಟ್ ಮಾಡಿರ್ತಾರೆ, ಅದಕ್ಕೆ ನೀವು ಹೋಗಿ 6 to 7 ಲೀಟರ್ಸ್ ವಾಟರ್ ತಗೊಂಡ್ರೆ ತುಂಬಾ ಡೇಂಜರ್. ಬಿಗಿನರ್ಸ್ ನಿಮ್ಮ ಬಾಡಿ ತಕ್ಕನಷ್ಟು ನೀವು ವಾಟರ್ ತಗೊಳ್ಳಿ. ನಿಧಾನವಾಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಯಾರೂ ಸ್ಪೀಡಾಗಿ ಮಾಡೋಕ್ಕೆ ಹೋಗಬೇಡಿ, ಶಾರ್ಟ್ಕಟ್ಸ್ ವೇಯಲ್ಲಿ ಹೋಗಬೇಡಿ. ಆಮೇಲೆ ಮತ್ತೆ ನೀವೇ ಹೆಲ್ತ್ ಇಶ್ಯೂ ಮಾಡಿಕೊಂಡು ನೀವೇ ಸಫರ್ ಆಗ್ತೀರಾ, ಹಾಸ್ಪಿಟ್ಲಿಗೆ ಹೋಗಿ ಜಾಯ್ನ್ ಆಗ್ತೀರಿ. ಜೋಶಿನ ವರ್ಕೌಟ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಜಾಯ್ನ್ ಆಗ್ಬಿಟ್ಟಿದ್ದೀರ ಆಮೇಲೆ. ಸೊ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಒನ್ ಮೋರ್ ಇಂಪಾರ್ಟೆಂಟ್ ಏನಂದರೆ ಪ್ರೋಟೀನ್. ನಿಮ್ಮ ಡಾಕ್ಟರ್ ಅಥವಾ ಜಿಮ್ ಟ್ರೈನರ್ಸ್ ಸಜೆಷನ್ ಇಲ್ಲದೆ ನೀವು ಪ್ರೋಟೀನನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟ್ರೈನರ್ಸ್ ಅಥವಾ ಡಾಕ್ಟರ್ ಹತ್ರ ಕೇಳಿಬಿಟ್ಟು ನೀವು ಪ್ರೋಟೀನನ್ನು ತಗೊಳ್ಳಿ. ಯಾರೋ ನಿಮ್ಮ ಫ್ರೆಂಡ್ ಅವ್ನು ತೊಗೊಂಡು ಮಾಡ್ತಿದ್ದಾನೆ, ಪ್ರೋಟೀನ್ ತೊಗೊತಿದ್ದಾನೆ ಅಂದ್ಬಿಟ್ಟು ನೀವು ತೊಗೊಳಕ್ಕೆ ಹೋಗಬೇಡಿ. ಈ ತಪ್ಪನ್ನು ಜಾಸ್ತಿ 20 to 30 ಇಯರ್ಸ್ ಇರೋರೇ ಜಾಸ್ತಿ ತಪ್ಪು ಮಾಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು 20 to 30 ಇಯರ್ಸ್ ಇರೋರು ಸ್ವಲ್ಪ ಎನರ್ಜಿ ಫುಲ್ ಜೋಶಲ್ಲಿ ಇರ್ತಾರೆ. ಸೊ ಅವಾಗ ತಗೊಂಡು ಯೂಸ್ ಮಾಡ್ತಾರೆ. ಆಫ್ಟರ್ 30ಗೆ ಬಂದಾಗ ಆ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಅವಾಗ ಹೇಳ್ತಾರೆ, ಯಾಕಪ್ಪ ತಗೊಂಡೆ, ಅವೆಲ್ಲ ನನಗೆ ಹೇಗೆ ಬೇಕಾಗಿತ್ತು,
ನ್ಯಾಚುರಲಾಗಿ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ. ಸೊ ಅವ್ರಿಗೆಲ್ಲ ನಾನು ಹೇಳೋದೇನೆಂದರೆ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಸ್ಲೋ ಪ್ರೊಸೆಸ್ಸಲ್ಲೇ ಮಾಡಿ, ಟೈಮ್ ತಗೊಳ್ಳಿ. ಎಲ್ಲ ಒಂದೇ ಸಲ ಬರೋಲ್ಲ ಬಾಡಿ, ಅದಕ್ಕೂ ಡಿಸಿಪ್ಲಿನ್ ಎಲ್ಲ ಇರಬೇಕು. ನೀವು ಪ್ರೋಟೀನ್ ಹಾಕ್ಬಿಟ್ರೆ ಬಾಡಿ ಬಂದ್ಬಿಡಲ್ಲ, ಇಲ್ಲ ಸ್ಟೆರಾಯ್ಡ್ ಹಾಕ್ಬಿಟ್ರೆ ಬಾಡಿ ಬಂದ್ಬಿಡಲ್ಲ. ಡಯಟ್ ಮಾಡಬೇಕು, ಕಷ್ಟವಿದ್ದು ಹಾರ್ಡ್ ವರ್ಕ್ ಮಾಡಬೇಕು, ಬೆವರು ಸುರಿಸ್ಬೇಕು. ಫಸ್ಟ್ ಮೇನ್ಲಿ ಡಿಸಿಪ್ಲಿನ್ ಇರಬೇಕು. ಇಷ್ಟೆಲ್ಲ ಮಾಡಿದ್ರೆ ಒಂದು ಬಾಡಿ ಮಾಡೋಕ್ಕಾಗೋದು. ಸೊ 30 ಇಯರ್ಸ್ ಅವ್ರಿಗೆ 30 ಇಯರ್ಸ್ ಬಂದಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನಂತಂದರೆ ಎಫೆಕ್ಟಿವ್. 20ಸಲ್ಲಿ ನಿಮ್ಮ ಬಾಡಿ ಫುಲ್ಲು ಎನರ್ಜಿಟಿಕ್ ಆಗಿರುತ್ತೆ, ಏನೂ ಅನಿಸಲ್ಲ, ಬಿಡು ಅಂತೀರ, ಆಮೇಲೆ ಸಫರ್ ಆಗ್ತೀರಾ. ಸೊ ಅದಕ್ಕೆ ತಪ್ಪನ್ನು ಮಾಡೋಕ್ಕೋಗ್ಬೇಡಿ. ಇದೇ ಥರ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.